ಎಸ್ಎನ್ಎ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ವಿಚಾರಕ್ಕೆ ಅಂತ ಬಂದಾಗ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಚುನಾವಣೆಯಲ್ಲಿ ಮತದಾರರಿಂದ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ. ಇನ್ನು ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಇತಿಹಾಸವನ್ನ ಬರೆಯುತ್ತೆ ಅನ್ನುವಂತ ನಂಬಿಕೆಯನ್ನ ಇಟ್ಕೊಂಡಿರುವಂತದ್ದು 100ಕ್ಕೆ 100ರಷ್ಟು ಬಿಜೆಪಿ ಪಕ್ಷದ ಗೆಲುವು ಶತಸಿದ್ಧ ಅಂತ ಹೇಳ್ತಾ ಇರುವಂತದ್ದು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ಅಭೂತಪೂರ್ವ ಬೆಂಬಲ ಸಿಕ್ಕಿದೆ ಅಂತ ಹೇಳ್ತಾ ಇರುವಂತದ್ದು ಜನತೆಯಿಂದ. ದಕ್ಷಿಣ ಕ್ಷೇತ್ರದಲ್ಲಿ ಗೆಲುವು ಶತಸಿದ್ಧ ಅಂತ ಹೇಳ್ತಿದ್ದಾರೆ. 100ಕ್ಕೆ 100ರಷ್ಟು ಬಿಜೆಪಿ ಗೆಲ್ಲುತ್ತೆ. ಪ್ರತಿ ಬೂತ್ನಲ್ಲೂ ಕೂಡ ಮತದಾರರು ಬಿಜೆಪಿ ಪರವಾಗಿದ್ರು. ಪ್ರಚಾರಕ್ಕೆ ಅಂತ ಹೋದಾಗ ಬಡ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಶ್ರಮಿಸಿದ್ದಾರೆ ಜನತೆ. ಮೇ 4ನೇ ತಾರೀಕು ಫಲಿತಾಂಶ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಈ ರೀತಿಯಾಗಿ ಭರವಸೆಯ ಮಾತುಗಳನ್ನ ಆಡಿರುವಂತದ್ದು ಪ್ರೆಸ್ ಮೀಟ್ ನಲ್ಲಿ. ಗೆಲ್ತೀವಿ. ಭಾರತೀಯ ಜನತಾ ಪಾರ್ಟಿ ಕಮಲ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅರಳುತ್ತೆ. ಅದರ ಜೊತೆಗೆ ನನ್ನ ಜೊತೆಗೇನು ಎಲ್ಲರೂ ಕೂಡ ಸ್ಪರ್ಧಾಕಾಂಕ್ಷಿಗಳು ಟಿಕೆಟ್ ಕೇಳಿದರು. ನಿಜವಾಗ್ಲೂ ಅವರೆಲ್ಲರಿಗೂ ಪಾದಗಳಿಗೆ ನಮಸ್ಕಾರ ಮಾಡಿ ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಹೆಗಲಿಗೆ ಹೆಗಲು ಕೊಟ್ಟು ಭುಜಕ್ಕೆ ಭುಜ ಕೊಟ್ಟು ರಾತ್ರಿ 12-1 ಗಂಟೆ ತನಕನೂ ಕೂಡ ನನ್ನ ಜೊತೆಗೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಎಲ್ಲರೂ ಇವತ್ತು ಯಶವಂತಣ್ಣ ಆಗಿರ್ಬೋದು, ಅಜಯ್ ಕುಮಾರಣ್ಣ ಆಗಿರ್ಬೋದು, ರಾಜನಹಳ್ಳಿ ಶಿವಕುಮಾರ್ ಆಗಿರ್ಬೋದು, ಕೊಳ್ಳನಹಳ್ಳಿ ಸತೀಶ್ ಆಗಿರ್ಬೋದು, ಕೃಷ್ಣಮೂರ್ತಿ ಪವರ್ ಆಗಿರ್ಬೋದು, ಜಯಮ್ಮರಾಗಿರ್ಬೋದು, ಎಲ್ಲರೂ ನನ್ನ ಜೊತೆಗೆ ನಾನೇ ಶ್ರೀನಿವಾಸ್ ದಾಸಕರಿಯಪ್ಪ ಎಂಬ ಒಂದು ಅವರೇ ಅಂತ ತಿಳ್ಕೊಂಡು ಎಷ್ಟು ಕೆಲಸ ಮಾಡಿದ್ದಾರೆ. ಇವತ್ತು ಅಜ್ಜಣ್ಣ ಅವರು ಚುನಾವಣೆ ನಿಂತರು, ಯಶವಂತಣ್ಣ ಚುನಾವಣೆ ನಿಂತಿದ್ದರು. ಅವ್ರ ಚುನಾವಣೆಯಲ್ಲಿ ಇಷ್ಟು ಕೆಲಸ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ. ಆದರೆ ಈ ಚುನಾವಣೆಯಲ್ಲಿ ಒಂದು ಚಾಲೆಂಜ್ ತಗೊಂಡು ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಲೇಬೇಕು ಅಂತ ಹೇಳಿ ಇವತ್ತು ಪಣ ತೊಟ್ಟು ನಿಂತು ನನಗೆ ಸಹಕಾರ ಮಾಡಿರ್ತಾರೆ. ಅವರಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಗೆಲ್ತೀವಿ. ಭಾರತೀಯ ಜನತಾ ಪಾರ್ಟಿ ಕಮಲ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅರಳುತ್ತೆ. ಅದರ ಜೊತೆಗೆ